ತಾರಕಕ್ಕೇರಿದ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಅಶ್ಲೀಲ ಪದ ಫೈಟ್. ಸಿಟಿ ರವಿ ವಿರುದ್ಧ ಸಿಡಿದೆದ್ದ ಹೆಬ್ಬಾಳ್ಕರ್ ಬೆಂಬಲಿಗರು. ರಣಾಂಗಣವಾದ ಸುವರ್ಣಸೌಧ. ರವಿ ವಿರುದ್ಧ ಕ್ರಮ ಕೈಗೊಳ್ತಾರ ಸಭಾಪತಿ. ಸಿಟಿ ರವಿಗೆ ಮುತ್ತಿಗೆ ಹಾಕೋದಕ್ಕೆ ಹೆಬ್ಬಾಳ್ಕರ್ ಬೆಂಬಲಿಗರು ಮುಂದಾದಂತಹ ಘಟನೆ ಸುವರ್ಣಸೌಧದ ಆವರಣದಲ್ಲಿ ನಡೆದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದವನ್ನ ಸಿಟಿ ರವಿ ಬಳಸಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು. ಸಿಟಿ ರವಿಯವರ ಕಾರ್ಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಹಲ್ಲೆಗೆ ಯತ್ನಿಸಿದ್ದ ಸಚಿವೆಯ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎರಡೂ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಿಟಿ ರವಿಯವರು ಸುವರ್ಣಸೌಧದಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಏಕಾಏಕಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅವರಿಗೆ ಮುತ್ತಿಗೆ ಹಾಕ್ತಾರೆ. ಅವರ ಕಾರ್ಗೂ ಕೂಡ ಮುತ್ತಿಗೆಯನ್ನ ಹಾಕ್ತಾರೆ, ಪ್ರತಿಭಟನೆಯನ್ನ ಮಾಡ್ತಾರೆ. ಸಿಟಿ ರವಿಯವರ ಭಾವಚಿತ್ರವನ್ನ ಹಿಡ್ಕೊಂಡು ಕಾಲ್ನಿಂದ ತುಳಿತಾರೆ, ಚಪ್ಪಲಿಯಿಂದ ಹೊಡಿತಾರೆ. ಕಾರಣ ಏನು ಅಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸದನದಲ್ಲಿ ಪ್ರತಿಭಟನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಸಿಟಿ ರವಿ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಆ ಕಾರಣಕ್ಕಾಗಿನೇ ಇಷ್ಟೊಂದು ಆಕ್ರೋಶ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಸದ್ಯದ ಸಿಚುವೇಶನ್ ಏನು? ಸಿಟಿ ರವಿ ಹೊರಗಡೆ ಬರ್ತಾ ಇದ್ದ ಹಾಗೆ ಮುತ್ತಿಗೆ ಹಾಕಿದ್ದನ್ನ, ಪ್ರತಿಭಟನೆಗಳು ನಡೆದಿದ್ದನ್ನ ನೋಡಿದ್ವಿ. ಸದ್ಯಕ್ಕೆ ಏನಾಗ್ತಾ ಇದೆ ಅಲ್ಲಿ? ನಿಜಕ್ಕೂ ವಿದ್ಯಶ್ರೀ, ಎಲ್ಲ ಒಂದ್ ಕಡೆ ವಿಧಾನ ಪರಿಷತ್ನ ಕಲಾಪದಲ್ಲಿ ಇವತ್ತು ಭಾರಿ ಗದ್ದಲ ಕೋಲಾಹಲನೆ ಉಂಟಾಯಿತು. ನೇರವಾಗಿ ಸಿಟಿ ರವಿ ಅವರು ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಜೊತೆಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶಗೊಂಡಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಇವತ್ತು ಸಿಟಿ ರವಿ ಅವ್ರಿಗೆ ವಿಧಾನಸೌಧದಿಂದ ಹೊರಗಡೆ ಬರೋ ಅಂತ ಸಂದರ್ಭದಲ್ಲಿ ಮುತ್ತಿಗೆಯನ್ನ ಹಾಕ್ಲಿಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂತ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು. ಜೊತೆಗೆ ಒಂದು ಹತೋಟಿಗೆ ತೆಗೆದುಕೊಂಡು ಬಂದು ಸಿಟಿ ರವಿ ಅವರಿಗೆ ಕೊಡ್ಬೇಕಾದಂತ ಭದ್ರತೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಸಿಟಿ ರವಿ ಅವರು ಏನ್ ಹೇಳ್ತಾರೆ, ಕಳೆದ ನಾನು ಮೂರುವರೆ ದಶಕಗಳಿಂದ ಕೂಡ ರಾಜಕಾರಣದಲ್ಲಿ ಇದ್ದೇನೆ. ನನಗೂ ಕೂಡ ಸಂಸ್ಕೃತಿ ಅಂದ್ರೆ ಏನಂತ ಗೊತ್ತಿದೆ. ನಾನು ಯಾವುದೇ ಕಾರಣಕ್ಕೂ ಅಶ್ಲೀಲ ಪದವನ್ನ ಸದನದ ಒಳಗಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಳಕೆ ಮಾಡಿಲ್ಲ. ಅವರೇ ನನ್ನ ವಿರುದ್ಧ ಅಸಂವಿಧಾನಿಕ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ನೇರವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಜೊತೆಗೆ ಸಾರ್ವಜನಿಕರ ಬದುಕಿನಲ್ಲಿ ಇರೋ ಅಂತ ನಾನೊಬ್ಬ ಜನಪ್ರತಿನಿಧಿಯಾಗಿ ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನ ನಾನು ಮತ್ತೊಬ್ಬರಿಂದ ಕಳೆದುಕೊಳ್ಬೇಕಾಗಿಲ್ಲ. ಅವ್ರು ನನಗೇನು ಮಾತನ್ನ ಆಡ್ಬೇಕು ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿದೆ. ನಾನು ಈ ರೀತಿ ಅಶ್ಲೀಲ ಪದವನ್ನ ಬಳಕೆ ಮಾಡಿಲ್ಲ. ನನ್ನ ವಿರುದ್ಧ ಸುಖಾಸುಮ್ಮನೆ ಆರೋಪವನ್ನ ಈಗ ಸಚಿವರ ಆದಿಯಾಗಿ ಇಡೀ ಕಾಂಗ್ರೆಸ್ನ ಸದಸ್ಯರು ಮಾಡ್ತಿದ್ದಾರೆ ಅನ್ನೋ ಒಂದು ನೇರವಾದಂತ ಆರೋಪವನ್ನ ಈಗ ಸಿಟಿ ರವಿ ಅವರು ಮಾಡ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಈಗ ವಿಧಾನ ಪರಿಷತ್ ಕಲಾಪ ಮುಂದುವರಿಬೇಕಾಗಿತ್ತು. ಆದ್ರೆ ಅದು ಅರ್ಧ ಗಂಟೆಗಳ ಕಾಲ ಮುಂದೂಡಿಕೆ ಆಗಿದೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರ
ಕೊಠಡಿಯಲ್ಲಿ 1-to-1 ಮಾತುಕತೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಯಲ್ಲಿ ಖುದ್ದು ಸಭಾಪತಿಗಳಾಗಿರುವಂತಹ ಬಸವರಾಜ ಹೊರಟ್ಟಿ ಅವರು ಮಾಡಿದ್ದಾರೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಈ ಒಂದು ಸಭೆಗೆ ಉಪಸ್ಥಿತರಿದ್ರು. ಇನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನೇರವಾಗಿ ಈಗ ಪ್ರಕರಣವನ್ನ ತರಲಾಗಿದೆ. ಯಾವ ರೀತಿ ಸಿಟಿ ರವಿ ಅವರು ನಡೆದುಕೊಂಡಿದ್ದಾರೆ ಸದನದಲ್ಲಿ ಅನ್ನೋ ಒಂದು ಮಾಹಿತಿಯನ್ನ ಮುಖ್ಯಮಂತ್ರಿ ಆದಿಯಾಗಿ ಪಕ್ಷದ ಸರ್ಕಾರದ ಎಲ್ಲ ಸಚಿವರಿಗೂ ಕೂಡ ಗಮನಕ್ಕೆ ತಂದಿದ್ದಾರೆ. ಸಚಿವರೆಲ್ಲರೂ ಕೂಡ ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನು ವಿಧಾನಸಭೆಯ ಕಲಾಪ ಆರಂಭ ಆಗ್ಬೇಕಾಗಿದೆ, ವಿಧಾನ ಪರಿಷತ್ನ ಕಲಾಪ ಆರಂಭ ಆಗ್ಬೇಕಾಗಿದೆ, ಮುಖ್ಯಮಂತ್ರಿಗಳು ಉತ್ತರವನ್ನ ನೀಡಬೇಕಾಗಿದೆ. ಈ ಎಲ್ಲಾ ಪ್ರಕ್ರಿಯೆಗಳು ಬಾಕಿ ಇರೋ ಅಂತ ಸಂದರ್ಭದಲ್ಲಿ ಇವತ್ತು ಸಂಜೆ ವೇಳೆಗೆ ಸದನ ಕೂಡ ಅನಿರ್ದಿಷ್ಟ ಅವಧಿ ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ. ಈಗ ಬರ್ತಾರಂತ ಮೂಲಗಳ ಮಾಹಿತಿಯ ಪ್ರಕಾರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಧಾನ ಪರಿಷತ್ನ ಕಲಾಪ ಆರಂಭ ಆಗುತ್ತೆ. ಅಲ್ಲಿ ಸಿಟಿ ರವಿ ಆದಿಯಾಗಿ ಸದನವನ್ನ ಮುಂದೂಡಿಕೆ ಮಾಡ್ಲಿಕ್ಕಿಂತ ಮುಂಚೆ ಯಾರೆಲ್ಲ ಇದ್ರೋ ಅವರು ಒಂದು ಕಡೆ ಅಸೆಂಬಲ್ ಆಗ್ತಾರೆ. ಆದ ಬಳಿಕ ಸಭಾಪತಿಗಳ ಸೂಚನೆಯ ಮೇರೆಗೆ ಏನು ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಇನ್ನು ಸರ್ಕಾರ ಈಗ ಸಿಟಿ ರವಿ ವಿರುದ್ಧ ಖಂಡನ ನಿರ್ಣಯವನ್ನ ತರಲಿಕ್ಕೆ ಮುಂದಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಗಬೇಕಾಗಿದೆ. ವಿಜಯಶ್ರೀ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.